ಒಂದನೇ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 200 ಯೂನಿಟ್. ಅರ್ಜಿ ಸಲ್ಲಿಕೆಯಲ್ಲಿ ದೋಷವಿಲ್ಲ, ನಿಮ್ಮ ಹೆಸರನ್ನು ಅನುಮೋದಿಸಲಾಗಿದೆ, 2,000 ರೂಪಾಯಿ ಪಡೆಯಲು ಅರ್ಹರಾಗಿದ್ದೀರಿ. ಹೀಗೆ ಸಂದೇಶ ಬಂದು 2 ತಿಂಗಳಾದರೂ ಗೃಹಲಕ್ಷ್ಮಿ ಹಣ ಮಾತ್ರ ಇನ್ನೂ ಬಂದಿಲ್ಲ. ಜನ ಈಗ ಇದನ್ನ ದರಿದ್ರ ಲಕ್ಷ್ಮಿ ಎಂದು ಕರೆಯುತ್ತಿದ್ದಾರೆ. ಇನ್ನು ಈ ಬಗ್ಗೆ ವಿಚಾರಣೆ ಮಾಡಿದಾಗ ಎಲ್ಲವೂ ಸರಿಯಿದ್ದು ತಾಂತ್ರಿಕ ದೋಷಗಳಿಂದ ಬಂದಿಲ್ಲವೆಂದು ಅಥವಾ ಆಧಾರ್ ಜೋಡಣೆ ಆಗಿಲ್ಲ ಎಂದು ಉತ್ತರ ಬರುತ್ತಿದೆಯಂತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತಷ್ಟು ವಿಳಂಬವಾಗ್ತಾ ಇದೆ. ಈಗ ಹಲವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ದುಡ್ಡು ಕೂಡ ಅಕೌಂಟಿಗೆ ಬಂದಿಲ್ಲ. ಸೆಪ್ಟೆಂಬರ್ ಗೃಹಲಕ್ಷ್ಮಿ ದುಡ್ಡು ಅಕೌಂಟ್ಗೆ ಯಾಕೆ ಜಮೆ ಆಗಿಲ್ಲ? ಮನೆ ಯಜಮಾನಿಯರ ದುಡ್ಡು ಯಾವಾಗ ಬರುತ್ತೆ? ಗೃಹಲಕ್ಷ್ಮಿ ಯೋಜನೆ ಎಷ್ಟು ಜನರಿಗೆ ಹಣ ಹೋಗಿಲ್ಲ? ಕಾರಣ ಇದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಏನು ಸ್ಪಷ್ಟನೆ ಬರ್ತಾ ಇದೆ ನೋಡೋಣ. ಗೃಹಲಕ್ಷ್ಮಿ ವಿಳಂಬವಾಗ್ತಾ ಇರೋದು ಯಾಕೆ ಅನ್ನುವಂಥದ್ದನ್ನ 2,000 ರೂಪಾಯಿ ಕೊಡುವಂಥದ್ದೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆ ಯಜಮಾನಿಗೆ, ಅದು BPL ಕಾರ್ಡ್ದಾರರಿಗೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಷ್ಟೊಂದು ವಿಳಂಬ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಮುಂದೆ ಹೇಳುವಂತ ಕೆಲಸವನ್ನು ಮಾಡ್ತೀವಿ. ವಿಳಂಬ ಆಗ್ತಾ ಇರೋದು ಯಾಕೆ ಅನ್ನೋದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಆ ವಿಚಾರದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದೆ. ಏನದು? ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಯಜಮಾನಿಗೆ 2,000 ರೂಪಾಯಿ ಹಣ ಬರಬೇಕು. ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ದೃಢೀಕರಿಸಿದ ಸಂಖ್ಯೆ ಸಂದೇಶ ಏಕೆ ಬರುತ್ತದೆ? ಕೆಲವು ಗ್ರಾಹಕರಿಗೆ ಹಣ ಕೊಟ್ಟಂತೆ ಕೊಟ್ಟು ಇತರರಿಗೆ ಮೂಗಿಗೆ ಬೆಣ್ಣೆ ಸವರುವ ಕೆಲಸ ಮಾಡುತ್ತಿದೆ ಸರ್ಕಾರ ಎಂದು ಯೋಜನೆ ವಂಚಿತ ಮಹಿಳೆಯರ ವಲಯ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆ ಯಜಮಾನಿ ಅತ್ತಿ ಅಂತ ಅತ್ತಿ ಒಬ್ಬಕ್ಕೆ ಕೊಟ್ರೆ ಸೊತ್ತಿಗೆ ಪುಟ್ಪತ್ತಿ ಬಿಡಣ, ಏನ್ ಕಿರ್ಕೊಂಡ್ ತಿನ್ನಕ್ ಕಳ್ಸಣ? ಅವರು ಮನೆಯ ಬಾಳೆ ಮಾಡ್ಕೊಂಡ್ ತಿನ್ನೋದ್ ಬೇಡ. ನನಗೆ ಒಬ್ಬಕ್ಕೆ 10 kg 2,000 ರೂಪಾಯಿ ಕೊಟ್ರೆ ಅವ್ರೆಲ್ಲ ಹೋಗ್ಬೇಕು, ಬೀದಿ ಪಾಲಾಗ್ಬೇಕು ಅವರು. ಸುಮಾರು 10 ಲಕ್ಷ ಮಂದಿ ನೋಂದಾಯಿತರಿಗೆ ಹಣ ಹಾಕದೆ ತಾಂತ್ರಿಕ ದೋಷ ಮತ್ತು ದಾಖಲೆಗಳು ಸರಿಯಾಗಿಲ್ಲ ಎಂದು ಸರ್ಕಾರ ನೆಪ ಹೇಳುತ್ತಿದೆ ಎಂದು ಮಹಿಳೆಯರು ಈಗ ಆರೋಪಿಸುತ್ತಿದ್ದಾರೆ. ತಾವು ಮಾಡಿದ ತಪ್ಪಿಗೆ ತಾವೇ ಪಶ್ಚಾತ್ತಾಪವನ್ನ ಪಡುತ್ತಿದ್ದಾರೆ. ಯಾಕಾದ್ರೂ ಇಂಥವರಿಗೆ ವೋಟ್ ಹಾಕಿದೆವು ಎಂದು. ಅವರಿಗೂ ಫ್ರೀ, ಇವರಿಗೂ ಫ್ರೀ, ಎಲ್ಲವೂ ಫ್ರೀ ಅಂತ ಹೇಳಿ ಈಗ 3 ನಾಮ ಇಟ್ಟು ಓಡಾಡುತ್ತಿದ್ದಾರೆ ಎಂದು ಮಹಿಳೆಯರು ಗರಂ ಆಗಿದ್ದಾರೆ. ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ 3-4 ಖಾತೆಗಳಿದ್ದರೆ ಅಂಥವರಿಗೆ ಗೃಹಲಕ್ಷ್ಮಿ ಹಣವಿಲ್ಲ. ಅದೇ ರೀತಿ ಖಾತೆ ಇದ್ದರೂ 1-2 ವರ್ಷ ಹಣದ ಚಲಾವಣೆ ಮಾಡಿಲ್ಲವೇ ಅಂಥವರಿಗೂ ಹಣವಿಲ್ಲ. ಇಂತಹ ಲಕ್ಷಾಂತರ ಅರ್ಜಿಗಳು ಗೃಹಲಕ್ಷ್ಮಿಯ ಯೋಜನೆಯಿಂದ ಹೊರಗೆ ಉಳಿಯುವಂತೆ ಆಗಿದೆ. ಜುಲೈನಲ್ಲಿ ನೋಂದಣಿ ಆರಂಭವಾಗಿದ್ದಾಗಲೇ ಅರ್ಜಿ ಸಲ್ಲಿಸುವ ಲಕ್ಷಾಂತರ ಮಂದಿಗೆ ತಾಂತ್ರಿಕ ಸಮಸ್ಯೆಗಳು ಬಾಧಿಸಿವೆ. ಆದರೆ ಸಾಕಷ್ಟು ಜನರಿಗೆ ಮಾಹಿತಿ ಕೊರತೆಯಿಂದ ವಂಚಿತರಾಗುತ್ತಿದ್ದಾರೆ. ಅರ್ಜಿ ಸಲ್ಲಿಕೆಯಲ್ಲಿ ಆಗುವುದೇ ದೋಷವಿಲ್ಲದಿದ್ದರೂ ವಿನಾಕಾರಣ ತಡೆಹಿಡಿಯಲಾಗಿದೆ. ಎಲ್ಲವೂ ಪಕ್ಕಾ ಇದ್ದವರಿಗೂ ಕೂಡ ಹಣ ಮಾತ್ರ ಬರುತ್ತಿಲ್ಲ. ಹಾಗಾದ್ರೆ ಈ ಗೃಹಲಕ್ಷ್ಮಿ ಹಣ ಯಾರ ಕೈಗೆ ಸಿಗುತ್ತದೆ ಅನ್ನೋದು ಕೂಡ ಈಗ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಒಂದನೇ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 200 ಯೂನಿಟ್. ಇಲ್ಲಿಯೂ ಕೂಡ ಹಲವಾರು ಗೋಲ್ಮಾಲ್ ಆಗಲೇ ಪ್ರಾರಂಭವಾಗಿದೆ ಎಂದು ಮಹಿಳೆಯರು ಕ್ರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಅನ್ನ ಲಿಂಕ್ ಮಾಡಿಸಬೇಕು. ಕೆಲವರು 3-4 ವರ್ಷಗಳ ಹಿಂದೆ ಗ್ರಾಮೀಣ ಬ್ಯಾಂಕ್ ಅಥವಾ ರಾಷ್ಟ್ರೀಯ ಬ್ಯಾಂಕ್ಗಳ ಖಾತೆಯನ್ನ ತೆರೆದಿದ್ದಾರೆ. ನಂತರ ಅದನ್ನು ಮರೆತೇ ಬಿಟ್ಟಿದ್ದಾರೆ. ಬಳಿಕ ಮತ್ತೊಂದು ಬ್ಯಾಂಕ್ನಲ್ಲಿ ಖಾತೆ ತೆರೆದಿದ್ದಾರೆ. ಅದಕ್ಕೆ ಆಧಾರ್ ಲಿಂಕ್ ಮಾಡಿಸುತ್ತಾರೆ. ನಂತರ ಮತ್ತೊಂದು ಬ್ಯಾಂಕ್ನಲ್ಲಿ ತೆರೆದಿದ್ದಾರೆ. ಆದರೆ ಗೃಹಲಕ್ಷ್ಮಿ ಯೋಜನೆಯ ನೋಂದಣಿ ವೇಳೆ ಯಾವ ಬ್ಯಾಂಕಿನ ಖಾತೆಯನ್ನು ತೆಗೆದುಕೊಂಡಿದೆ ಎಂಬುದು ಗ್ರಾಹಕರಿಗೆ
ಜನರಿಗೆ ಗೊತ್ತೇ ಆಗುತ್ತಿಲ್ಲ. ಅದಕ್ಕೆ ಕೆಲವರು ಉತ್ತರ ಕರ್ನಾಟಕದಲ್ಲಿ ಗೋಲ್ಮಾಲ್ ಹೈ ಬೈ ಸಬ್ ಗೋಲ್ಮಾಲ್ ಅಂತ ಹಾಡನ್ನು ಕೂಡ ಹಾಡುತ್ತಿದ್ದಾರೆ. ಯಾಕಂದ್ರೆ ಗೃಹಲಕ್ಷ್ಮಿ ನೋಂದಣಿಗೆ ಕೇವಲ ಆಧಾರ್ ಸಂಖ್ಯೆ ಮತ್ತು ಪಡಿತರ ಚೀಟಿಯ ಸಂಖ್ಯೆಗಳೊಂದಿಗೆ ನೋಂದಾಯಿಸಲಾಗುತ್ತಿದೆ. ಪಡಿತರ ಚೀಟಿ ಕೊಡುವುದು ಸರ್ಕಾರ, ಆಧಾರ್ ಕಾರ್ಡ್ ಕೊಡುವುದು ಸರ್ಕಾರಗಳೇ. ಬ್ಯಾಂಕ್ಗಳು ಕೂಡ ಸರ್ಕಾರದ ಅಧೀನದಲ್ಲೇ ಇವೆ. ಗೃಹಲಕ್ಷ್ಮಿಗೆ ಮುಖ್ಯವಾಗಿರುವುದು ಹೀಗಿದ್ದರೂ ಗೃಹಲಕ್ಷ್ಮಿಗೆ ಸಲ್ಲಿಸುವ ದಾಖಲೆಗಳು ಸರಿ ಹೊಂದುತ್ತಿಲ್ಲ. ಹಾಗಾದ್ರೆ ಇದನ್ನ ಯಾಕೆ ಮಾಡುತ್ತಿದ್ದಾರೆ? ಯಾರು ಇದನ್ನ ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ ಅನ್ನುವುದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಅತ್ಯಂತ ಶೀಘ್ರದಲ್ಲಿ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಈಗ ಗೊಂದಲಗಳು ಆಗಬಾರದು ಅಂತ ಹೇಳಿ ತಾತ್ಕಾಲಿಕವಾಗಿ ಒಂದು ವಾರ ಇದನ್ನ ಮಾಡಿದೆ. ದೋಷಗಳಿವೆ ಎಂದಾದ್ರೆ ಸರ್ಕಾರ ಅವುಗಳನ್ನು ಸರಿಪಡಿಸುವುದು ದೊಡ್ಡ ಸಂಗತಿ ಏನಲ್ಲ. ಆದ್ರೆ ಸರ್ಕಾರಕ್ಕೆ ಆರಂಭದಲ್ಲಿದ್ದ ಜೋಶ್ ಈಗ ಇಲ್ಲದಂತಾಗಿದೆ. ಅಂದ್ರೆ ಈ ಸರ್ಕಾರ ಕೇವಲ ಇಲೆಕ್ಷನ್ ಗೆಲ್ಲುವಕ್ಕೋಸ್ಕರ ಈ ರೀತಿ ಫ್ರೀ ಸ್ಕೀಮ್ಗಳನ್ನ ತನ್ನ ಇಲೆಕ್ಷನ್ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿತ್ತು ಹಾಗೂ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿದ್ದರು ಎಂದು ಮಹಿಳೆಯರು ಕಿಡಿಕಾಡಿದ್ದಾರೆ. ಇಚ್ಛಾಶಕ್ತಿಯ ಕೊರತೆಯಿಂದ ಈ ರೀತಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಇದೆ ಎಂದು ಆರೋಪ ಕೂಡ ವ್ಯಕ್ತವಾಗುತ್ತಿದೆ. ಈಗಾಗಲೇ ಸಲ್ಲಿಸಿರುವ ಅರ್ಜಿಗಳ ಪೈಕಿ ಲಕ್ಷಾಂತರ ಅರ್ಜಿಗಳನ್ನು ಬಾಕಿ ಇಡಲಾಗಿದೆ. ಬ್ಯಾಂಕಿಗೆ ಆಧಾರ್ ಲಿಂಕ್ ಮಾಡಲಾಗುತ್ತಿದೆ. ದೋಷವಿರುವ ಮನೆಯ ಯಜಮಾನಿಯ ಹೆಸರನ್ನು ಸರಿಪಡಿಸಲಾಗುತ್ತಿದೆ. ಆಧಾರ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯಲ್ಲಿ ಬೇರೆ ಬೇರೆ ಇರುವ ಹೆಸರನ್ನ ಸರಿಪಡಿಸುತ್ತಿದ್ದರೂ ಅರ್ಜಿ ವಿಲೇವಾರಿಯಾಗಿದೆ, ಮಿಸ್ ಮ್ಯಾಚ್ ಎಂದೇ ತೋರಿಸುತ್ತಿದೆ. ಜುಲೈ ಆಗಸ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದಾಗ ಇದ್ದ ದೋಷಗಳು ಸರಿಪಡಿಸಿದ್ದರೂ ಸ್ವೀಕರಿಸಿಕೊಂಡಿಲ್ಲ. ಹೀಗಾಗಿ ಆರ್ಥಿಕವಾಗಿ ಹಿಂದುಳಿದ ಸಾಕಷ್ಟು ಮಹಿಳೆಯರಿಗೆ ಸರ್ಕಾರದಿಂದ ಮಾಸಿಕ 2,000 ರೂಪಾಯಿ ಪಡೆಯುವ ಭಾಗ್ಯ ಇನ್ನೂವರೆಗೂ ಸಿಗುತ್ತಿಲ್ಲ. ಕೆಲವರ ಪ್ರಕಾರ ಇದು ಮುಂದಿನ 5 ವರ್ಷದ ಯೋಜನೆ ಎಂದೇ ಅಂದುಕೊಂಡ ಹಾಗಿದೆ. ಕುಟುಂಬದ ಯಜಮಾನಿಗೆ ಮಾಸಿಕ 2,000 ರೂಪಾಯಿ ನೀಡುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹಲಕ್ಷ್ಮಿ ಅಡಿ ಈವರೆಗೆ 9,44,155 ಅರ್ಜಿದಾರರಿಗೆ ಹಣವೇ ಬಂದಿಲ್ಲ. ಮೆಸೇಜ್ ಬಂದರೂ ಹಣ ಬರುತ್ತಿಲ್ಲ ಅಂದ್ರೆ ಏನು ವಿಷಯ? ಒಂದಕ್ಕೆ ಜೂನ್ 1ನೇ ತಾರೀಕಿಂದ ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಮೊದಲನೇ ಗ್ಯಾರಂಟಿ. ರಾಜ್ಯ ಸರ್ಕಾರದ ಬಹುನಿರೀಕ್ಷಿತ ಗೃಹಲಕ್ಷ್ಮಿ ಯೋಜನೆಯ ನೋಂದಣಿಯಾಗಿದ್ದವರ ಪೈಕಿ 10 ಲಕ್ಷ ಮಹಿಳೆಯರಿಗೆ ಹಣ ವರ್ಗಾವಣೆ ಆಗಿಲ್ಲ. ಈ ಬಗ್ಗೆ ಸರ್ಕಾರ ಹೆಚ್ಚಿನ ನಿಗಾ ವಹಿಸುತ್ತಿಲ್ಲ. ಇತ್ತ ಆಸೆ ತೋರಿಸಿ ಕೈಕೊಟ್ಟ ಸರ್ಕಾರದ ವಿರುದ್ಧ ಮಹಿಳೆಯರು ಬೇಸರಗೊಂಡಿದ್ದಾರೆ. ಈ ನಡುವೆ ಮನೆಗಳಲ್ಲಿ ಅತ್ತೆ ಸೊಸೆ ಜಗಳಾಟಗಳು ಜಾಸ್ತಿಯಾಗಿವೆ. ಗೃಹಲಕ್ಷ್ಮಿ ಕಾರ್ಯಕ್ರಮ ಮನೆಯಲ್ಲಿ ಲಕ್ಷ್ಮಿಯ ತರುವ ಬದಲು ದರಿದ್ರವನ್ನ ತಂದಿದೆ, ಜಗಳವನ್ನ ತಂದಿದೆ. ಹಲವಾರು ಮನೆಗಳು ಒಡೆದಿವೆ. ಇದೇ ಕಾರಣ ಮಹಿಳೆಯರು ಹಿಡಿ ಶಾಪವನ್ನ ಸರ್ಕಾರಕ್ಕೆ ಹಾಕುತ್ತಿದ್ದಾರೆ. ಒಂದಕ್ಕೆ ಜೂನ್ 1ನೇ ತಾರೀಕಿಂದ ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಮೊದಲನೇ ಗ್ಯಾರಂಟಿ. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತು ಇದರ ಬಗ್ಗೆ ಕಾಳಜಿ ವಹಿಸಲಿ ಎನ್ನುವುದೇ ನಮ್ಮ ಆಸೆ ಕೂಡ. ನೋಡೋಣ ಸರ್ಕಾರ ಕೇವಲ ಗಿಮಿಕ್ಗಾಗಿ ಇದನ್ನು ಮಾಡಿತ್ತೋ ನಿಜಕ್ಕೂ ಇದನ್ನ ಇಂಪ್ಲಿಮೆಂಟ್ ಮಾಡಲು ಏನೆಲ್ಲ ಕಾರ್ಯಕ್ರಮಗಳ ತರುತ್ತದೆ ಎಂದು. ನನಗೂ ಫ್ರೀ, ನಿನಗೂ ಫ್ರೀ, ಈಗ ಎಲ್ಲವೂ ಫ್ರೀ ಫ್ರೀ. ಆದ್ರೆ ಯಾರಿಗೂ ಕೈಗೂ ನಿಟ್ಟುತ್ತಿಲ್ಲ ಈ ಫ್ರೀಗಳು. 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್.